ಬೆಸ್ಕಾಂ ಖಾಸಗೀಕರಣ ಮಾಡುವ ಮೂಲಕ ಗ್ರಾಹಕರು ಮತ್ತು ರೈತರಿಗೆ ಅನ್ಯಾಯ ಮಾಡಲು ಹೊರಟಿರುವ ಸರ್ಕಾರದ ಕ್ರಮ ಖಂಡಿಸಿ ಬೆಸ್ಕಾಂ ಅಧಿಕಾರಿಗಳು ಮತ್ತು ನೌಕರರು ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬೆಸ್ಕಾಂ ಉಪಾಧ್ಯಕ್ಷ ಶ್ರೀನಿವಾಸ್ ಅವರು 1902ರಲ್ಲಿ ರಾಜ್ಯಕ್ಕೆ ವಿದ್ಯುತ್ ಮೊದಲು ಪರಿಚಯವಾಯಿತು. ಅಂದಿನಿಂದ ಇಂದಿನವರೆಗೆ 124 ವರ್ಷಗಳಿಂದ ಲಾಭಕ್ಕಿಂತ ಗ್ರಾಹಕರು ಮತ್ತು ರೈತರ ಸೇವೆಯೇ ಪ್ರಧಾನವಾಗಿಸಿಕೊಂಡು ಬೆಸ್ಕಾಂ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಬಂಡವಾಳಶಾಹಿಗಳ ಕೈಗೆ ಸಿಲುಕಿದರೆ ನಂತರ ಗ್ರಾಹಕರು ಮತ್ತು ರೈತರು ತೀವ್ರ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮುಖ್ಯವಾಗಿ ನಗರ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಟಾಟಾ ಪವರ್ಗೆ ನೀಡಲು ಮುಂದಾಗಿದ್ದು, ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಮಾತ್ರ ಇವರು ಗುತ್ತಿಗೆ ಪಡೆಯುತ್ತಾರೆ. ಈಗಿರುವ ವಿದ್ಯುತ್ ಲೈನ್ ಬಳಸಿಯೇ ಟೆಂಡರ್ ಪಡೆಯುತ್ತಾರೆ. ನೂತನವಾಗಿ ಕಂಬ ಹಾಕಲ್ಲ, ವಿತರಣೆ ಮಾಡಲ್ಲ. ಒರಿಸ್ಸಾದಲ್ಲಿಯೂ ಇದೇ ಮಾದರಿಯಲ್ಲಿ ಖಾಸಗೀಕರಣವಾಗಿತ್ತು. ಅಲ್ಲಿ ಚಂಡಮಾರುತ ಬಂದು 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು ನೆಲಸಮವಾದವು. ಆಗ ಖಾಸಗಿಗೆ ಪಡೆದ ವ್ಯಕ್ತಿ ನಾಪತ್ತೆಯಾದ. ಇದರಿಂದ ರಾಜ್ಯದಿಂದಲೂ ಲೈನ್ಮನ್ ಸೇರಿ ನೌಕರರು ಹೋಗಿ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕೆಲಸ ಮಾಡಲಾಯಿತು. ಅಂದರೆ ಕಷ್ಟ ಕಾಲದಲ್ಲಿ ಕೈಬಿಡುವ ಇಂತಹ ಖಾಸಗಿ ಬಂಡವಾಳಶಾಹಿಗಳು ಸಂಸ್ಥೆಯ ಮತ್ತು ಗ್ರಾಹಕರ ಹಿತಕ್ಕಿಂತ ಲಾಭವೇ ಮುಖ್ಯವಾಗಿಸಿಕೊಂಡು ಕೆಲಸ ಮಾಡಲಿದ್ದು, ಇದರಿಂದ ಸಂಕಷ್ಟ ತಪ್ಪಿದ್ದಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ಅಲ್ಲದೆ ಪ್ರಸ್ತುತ ಗ್ರಾಹಕನಿಗೆ ಇರುವ ಎಲ್ಲ ಸಬ್ಸಿಡಿಗಳು ಕೊನೆಯಾಗಲಿದೆ. ರೈತರಿಗೆ ಉಚಿತ ವಿದ್ಯುತ್ ನೀಡಲ್ಲ. ಆರಂಭದಲ್ಲಿ ಉಚಿತವಾಗಿ ನೀಡಿ ಆಸೆ ತೋರಿಸಿ ನಂತರ ಅವನ ಹಿಡಿತಕ್ಕೆ ಸಿಕ್ಕ ಮೇಲೆ ಅವರು ಹೇಳಿದ್ದೇ ಬೆಲೆ ಎಂಬ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ದೆಹಲಿ ಮತ್ತು ಒರಿಸ್ಸಾದಲ್ಲಿ ಮಾತ್ರ ಪ್ರಸ್ತುತ ಖಾಸಗೀಕರಣವಾಗಿದ್ದು, ನಗರ ಪ್ರದೇಶದಲ್ಲಿ ಮಾತ್ರ ನಡೆಸುತ್ತಿದ್ದಾರೆ. 1962ರಲ್ಲಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ ಮತ್ತು ವಿದ್ಯುತ್ ಇಲಾಖೆ ಖಾಸಗೀಕರಣ ಆಗಬಾರದು. ಆದರೂ ಖಾಸಗೀಕರಣ ಮಾಡಲು ಮುಂದಾಗಿರುವುದು ವಿಪರ್ಯಾಸವೇ ಸರಿ ಎಂದರು. ಬೆಸ್ಕಾಂ ಅಧಿಕಾರಿಗಳು ಮತ್ತು ನೌಕರರು ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಸಿದ್ಧರಿದ್ದೇವೆ. ಆದರೆ ಖಾಸಗೀಕರಣ ಮಾಡಿ ನೌಕರರು ಮತ್ತು ಗ್ರಾಹಕರ ಹೊಟ್ಟೆ ಮೇಲೆ ಹೊಡೆಯಬಾರದು. ಮೊದಲ ಹಂತವಾಗಿ ಇಂದು ನೌಕರರಿಗೆ ಜಾಗೃತಿ ಮೂಡಿಸಲಾಯಿತು. ಗ್ರಾಹಕರ ಸೇವೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ತಿಳಿ ಹೇಳಲಾಗಿದೆ. ಮುಂದೆ ರಾಜ್ಯ ಸಂಘದ ಸೂಚನೆಯ ಮೇರೆಗೆ ಹೋರಾಟ ತೀವ್ರಗೊಳಿಸುವುದಾಗಿ ಅವರು ಹೇಳಿದರು. ಈ ಒಂದು ಇಲಾಖೆ ನಮ್ಮ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಂದು ನೆನ್ನೆ ಹೇಳಿರೋದಲ್ಲ. ಇದು ಭಾಳ ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಏನು ಮೂಲಭೂತ ಹಕ್ಕುಗಳಾದಂಥ ಶಿಕ್ಷಣ, ವಿದ್ಯುತ್ ಇಲಾಖೆ ಇಂಥ ರಂಗಗಳನ್ನು ಯಾವುದೇ ಕಾರಣಕ್ಕೂ ಖಾಸಗಿಯವರ ಕೈವಶ ಆಗಲಿಕ್ಕೆ ಬಿಡಬಾರ್ದು. ಇದನ್ನು ಸರ್ಕಾರಗಳೇ ನಿರ್ವಹಿಸಬೇಕು ಅಂತ ಮಹಾನ್ ಶಿಲ್ಪಿ ಹೇಳಿದಾಗಿಯೂ ಕೂಡ ಇಂದು ಈ ಒಂದು ಖಾಸಗಿಯವರಿಗೆ ಈ ಒಂದು ಇಲಾಖೆಯನ್ನು ನೀಡ್ತಾ ಇರೋದು, ವಿತರಣೆಯನ್ನು ನಿರ್ವಹಿಸಲು ನೀಡ್ತಾ ಇರೋದಕ್ಕೆ ಸಮಸ್ತ ಸಾರ್ವಜನಿಕರು ಹಾಗೂ ಇಲಾಖೆಯ ಸಮಸ್ತ ಅಧಿಕಾರಿ ನೌಕರರು ಇದನ್ನು ಪ್ರತಿಭಟಿಸ್ತಾರೆ. ಖಾಸಗೀಕರಣ ಆಗೋದ್ರಿಂದ ಇಲಾಖೆಯ ಅಧಿಕಾರಿ ನೌಕರರಿಗಿನ್ನ ಹೆಚ್ಚಿನದಾಗಿ ನನಗನ್ನಿಸಿದ ಮಟ್ಟಿಗೆ ಈ ದೇಶಕ್ಕೆ ಅನ್ನ ನೀಡುವ ನಮ್ಮ ರೈತನಿರ್ಬೋದು ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಇಲಾಖೆಯಲ್ಲಿ ನಾವು ತಮಗೆಲ್ಲ ತಿಳಿದಿದೆ, ಏನು ಇವತ್ತು ನೌಕರರ ಸಂಖ್ಯೆ ತುಂಬ ತೀರ ಕಡಿಮೆ ಇದೆ. ಅಷ್ಟೆಲ್ಲ ಇದ್ದಾಗಿಯೂ ಕೂಡ ಏನು ನಮ್ಮನ್ನು ಕಾಯ್ತಕ್ಕಂಥ ವೀರ ಯೋಧರ ರೀತಿಯಲ್ಲಿ ನಮ್ಮ ಹಲವಾರು ನಮ್ಮ ಪವರ್ಮ್ಯಾನ್ ಮಿತ್ರರು ತಮ್ಮ ಮನೆಯನ್ನು ಕತ್ತಲು ಮಾಡಿಕೊಂಡು ಸಾರ್ವಜನಿಕರಿಗೆ ಬೆಳಕನ್ನು ನೀಡ್ತಿರ್ತಕ್ಕಂಥ ಇಂಥ ಸಮಯದಲ್ಲಿ ಇವರ ಅವಶ್ಯಕತೆ ನಮಗಿದೆಯೇ? ಇನ್ನೂ ನಮ್ಮನ್ನೇ ಕೇಳಲಿ, ಇನ್ನೂ ನಮಗೆ ಸಮಸ್ತ ನೌಕರರನ್ನು ಒದಗಿಸ್ಕೊಡ್ಲಿ. ನಮ್ಮಲ್ಲೂ RNP ರೆಗ್ಯುಲೇಷನ್ಸ್ ಇದೆ. ಆ ರೆಗ್ಯುಲೇಷನ್ಸ್ ಪ್ರಕಾರ ಇಷ್ಟು ಗ್ರಾಹಕನಿಗೆ ಇಷ್ಟು ಜನ ಲೈನ್ಮ್ಯಾನ್ಗಳು ಇರಬೇಕು ಅಂತೇಳಿದೆ. ಕಾಲಕ್ಕೆ ಏನು ನಿವೃತ್ತಿವಂತಾರೆ, ಏನು ಮರಣವಂತಾರೆ ಅದನ್ನು ಫಿಲಪ್ ಮಾಡಿದ್ದೆ ಆದ ಪಕ್ಷದಲ್ಲಿ ನಾವು ಯಾವುದೇ ಖಾಸಗಿಯವರಿಗಿನ್ನ ಕೂಡ ಹೆಚ್ಚಿನದಾಗಿ ಕೆಲಸವನ್ನು ನಿರ್ವಹಿಸಿ ಈ ನಾಡಿನ ಜನತೆಗೆ ಹಗಲಿರುಳೆನ್ನದೆ ಸೇವೆಯನ್ನು ಸಲ್ಲಿಸೋದಕ್ಕೆ ಸಿದ್ಧ ಇದ್ದೇವೆ. ಈ ವೇಳೆ ಕೆ ಶ್ರೀನಿವಾಸ್, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಗೋವರ್ಧನ್ ಸಾಗರ್, PG ರಮೇಶ್ ಕುಮಾರ್, ಲೆಕ್ಕಾಧಿಕಾರಿ ಶಶಿಧರ್, ಕಾರ್ಯದರ್ಶಿ ಮೂರ್ತಿ, ಉಪಾಧ್ಯಕ್ಷ ರಿಯಾಜ್, ವೇಣುಗೋಪಾಲ್, ಅನಿಲ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.